ಈ ವರ್ಷ ನಾವು ದೇಶದ ಅತಿಶ್ರೇಷ್ಠ ರಾಮಲೀಲಾ ಮಂಡಳಿಯವರನ್ನು ಆಹ್ವಾನಿಸಿದ್ದೇವೆ. ಈ ವರ್ಷದ ಆಯೋಜನೆ ಅಭೂತಪೂರ್ವ, ವಿಶಾಲ ಹಾಗೂ ಭವ್ಯವಾಗಿರುತ್ತದೆ. ಮತ್ತು ಈ ವರ್ಷ ನಾವು ರಾವಣನನ್ನು ವಿಶಾಲವಾಗಿ ನಿರ್ಮಿಸಿ ಅದರ ದಹನ ಮಾಡುತ್ತೇವೆ. ಮಹಾರಾಜರೇ, ನಿಮ್ಮಲ್ಲಿ ನಮ್ಮದೊಂದು ಬೇಡಿಕೆ ಇದೆ. ಸ್ವತಃ ನೀವೇ ಈ ಬಾರಿ ರಾವಣನ ದಹನ ಮಾಡಬೇಕು. ಇದನ್ನು ನೋಡಿ ಪ್ರಜೆಗಳಿಗೆ ತಿಳಿಯುತ್ತೆ ವಿಜಯನಗರದ ಮಹಾರಾಜರು ಅಧರ್ಮ ಹಾಗೂ ಪಾಪಗಳ ವಿರುದ್ಧ ಇದ್ದಾರೆ ಅಂತ. ಇದರಿಂದ ಪ್ರಜೆಗಳಿಗೆ ಇನ್ನೂ ವಿಶ್ವಾಸ ಮೂಡುತ್ತೆ. ನಿಮ್ಮ ಈ ಬೇಡಿಕೆ ಖುಷಿಯಾಯ್ತು ಮಹಾರಾಣಿಯವರೇ. ಮಹಾರಾಜ್ರೆ, ಈಗಷ್ಟೇ ಸುದ್ದಿ ಬಂದಿದೆ, ಏನೋ ತೊಂದರೆ ಆಗಿರೋದ್ರಿಂದ ರಾಮಲೀಲಾ ಮಂಡಳಿಯವರು ಇಲ್ಲಿಗೆ ಬರೋದಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಕಾರಣದಿಂದಾಗಿ ರಾಮಲೀಲೆಯನ್ನ ಪ್ರಸ್ತುತಪಡಿಸೋದು ಕಷ್ಟಕರವಾಗಿದೆ. ಇದೆಂತಹ ಕಠಿಣ ಪರಿಸ್ಥಿತಿ. ಹೌದು ಮಹಾರಾಜ. ಈಗ ರಾಮಲೀಲೆಯ ಆಯೋಜನೆ ಹೇಗಾಗುತ್ತದೆ? ಎಲ್ಲರಿಗೂ ಆಹ್ವಾನ ಹೋಗಿದೆ. ಮಹಾಪ್ರಭು. ಹಾ ಪಂಡಿತ ರಾಮಕೃಷ್ಣ, ಹೇಳಿ. ನೀವು ಚಿಂತೆ ಮಾಡಬೇಡಿ ಮಹಾಪ್ರಭು, ರಾಮಲೀಲಾ ಖಂಡಿತವಾಗ್ಲೂ ಆಗತ್ತೆ. ಹೇಗಾಗುತ್ತದೆ ಪಂಡಿತ ರಾಮಕೃಷ್ಣ? ನಾವೆಲ್ಲ ಮಾಡ್ತೀವಿ. ಮತ್ತೆ ದರ್ಬಾರ್ನಲ್ಲಿ ಉಪಸ್ಥಿತರಿರುವ ಎಲ್ಲಾ ಸದಸ್ಯರು ಪಂಡಿತ ರಾಮಕೃಷ್ಣ, ಒಳ್ಳೆ ಆಲೋಚನೆ ನಿಮ್ಮದು. ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಬಹಳ ಉಪಯೋಗದ ಮಾತನ್ನೇ ಆಡ್ತಿದ್ದಾರೆ. ಹಾಗಾದರೆ ಪಂಡಿತ ರಾಮಕೃಷ್ಣ, ಆಯೋಜನೆ ಹೇಗಾಗುತ್ತದೆ? ಇದರ ಮುಂದಾಳತ್ವ ಯಾರಿಗೆ ಕೊಡುವುದು? ಅದು ಮಹಾರಾಜ್ರೆ, ರಾಮಲೀಲೆಯ ನಿರ್ದೇಶನ ಒಬ್ಬ ವ್ಯಕ್ತಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅವನಿಗೆ ರಾಮಾಯಣ ಸಂಪೂರ್ಣ ತಿಳಿದಿರಬೇಕು. ಏನ್ ನಾಟಕ ಮಾಡ್ತಾರಪ್ಪ. ಗುರುವರ್ಯರೇ, ಈ ಇಡೀ ದರ್ಬಾರಿನಲ್ಲಿ ನಿಮಗಿಂತ ಯೋಗ್ಯರು ಯಾರು ಕಾಣುತ್ತಿಲ್ಲ ಈ ಕಾರ್ಯಕ್ಕೆ. ನಾವು ನಿಮ್ಮನ್ನು ಕೇಳಬಯಸುತ್ತೇವೆ, ನೀವು ಈ ಮುಂದಾಳತ್ವವನ್ನು ತೆಗೆದುಕೊಳ್ಳುತ್ತೀರಾ? ಅವಶ್ಯವಾಗಿ. ನಾವು ಈ ಕಾರ್ಯವನ್ನ ಅಗತ್ಯವಾಗಿ ಸ್ವೀಕರಿಸುತ್ತೇವೆ. ಎಂತ ರಾಮಲೀಲೆ ಆಗುತ್ತೆ ಅಂದ್ರೆ ಇಲ್ಲಿಯ ತನಕ ಯಾರು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಅದ್ಭುತ. ತರುಣ್. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಇಲ್ಲೇನ್ ಮಾಡ್ತಾ ಇದ್ಯಾ ರಾಮ? ಮನೆ ದಾರಿ ಏನಾದ್ರೂ ಮರ್ತೋದ್ಯಾ? ಅಯ್ಯೋ, ಪ್ರಮಾಣನ ಪೂರ್ಣ ಮಾಡಕ್ ಬಂದಿದ್ದೀನಿ. ನಾನು ಅಮ್ಮನ ಹತ್ರ ಹೇಳಿದ್ದೆ ಅಲ್ವಾ, ನಾನೆಲ್ಲಾದ್ರೂ ಹೊರಗಡೆ ಹೋದ್ರೆ ನದಿಲ್ 10 ಸತಿ ಮುಳುಗ್ತೀನಿ ಅಂತ. ಅದಕ್ಕೆ ಒಳ್ಳೆ ನಿರ್ಧಾರ ಬಿಡು. ಆದ್ರೆ ನೀನ್ ಮುಳುಗುವಾಗ ತಲೆನ್ ಮಾತ್ರ ಮುಳುಗಿಸ್ಬೇಡ. ತಣ್ಣಗಿರು ನೀರು, ನನಗ್ ಚಳಿ ಆಗತ್ತೆ. ನಡಿ. ಜೈ ಮಹಾಕಾಳಿ. ಜೈ ಮಹಾಕಾಳಿ. ಜೈ ಮಹಾಕಾಳಿ. ಇದು ಕೃಷ್ಣದೇವರಾಯರ ಕೊನೆಯ ರಾಮಲೀಲೆ. ಇನ್ಮೇಲೆ ರಾವಣನು ಬದುಕಲ್ಲ, ಕೃಷ್ಣದೇವರಾಯರು ಬದುಕೋದಿಲ್ಲ. ಇದು ಕೃಷ್ಣದೇವರಾಯರ ಕೊನೆಯ ರಾಮಲೀಲೆ. ಇನ್ಮೇಲೆ ರಾವಣನು ಬದುಕಲ್ಲ, ಕೃಷ್ಣದೇವರಾಯರು ಬದುಕೋದಿಲ್ಲ. ಏನಾಯ್ತಮ್ಮ? ನೀವಿಬ್ರು ರಾಮನ್ ಜೊತೆ ಸೇರಿ ನನಗೆ ಲಾಡಿನ ಆಸೆ ತೋರಿಸಿ ಅವನಿಗೆ ತಪ್ಪಿಸ್ಕೊಳ್ಳಕ್ಕೆ ಸಹಾಯ ಮಾಡಿದ್ರಾ? ಮತ್ತೀಗ ಕಳ್ಳವಿಲ್ ತರ ಆನಂದ ಪಡ್ತಾ ಇದ್ದೀರಾ? ಅಮ್ಮಲ್ಲೆಲ್ಲ ಹೋಗ್ತಾನೆ, ಮನೆಗ್ ತಾನೇ ಬರ್ತಾನೆ. ಇಟ್ಕೊಳ್ಳಿ. ಅಯ್ಯೋ, ಇನ್ನೇನ್ ರಾಮ ಮನೆಗ್ ಬರೋ ಹೊತ್ತಾಯ್ತು. ದೊಣ್ಣೆ ಇಟ್ಕೊಳ್ಳಿ. ಬರ್ಲಿ ಇರೋ ಅವನು. ಅವ್ನ ಕೈ ಕಾಲ್ ಮೂಳೆನೆಲ್ಲ ಮುರ್ದು ಅವ್ನ ಕೈಗೆ ಕೊಟ್ಬಿಡ್ತೀನಿ. ಬರ್ಲಿ ಇರೋ ಅವನು. ಅಯ್ಯೋ, ಬರ್ತಾರೆ ಬಿಡಿ, ಯಾಕೆ ಚಿಂತೆ ಮಾಡ್ತೀರಾ? ಹೌದು, ಯಾರು ಬರಕಿರೋದು? ರಾಮ. ಈಗ ಹೇಳು,
ನನ್ ದೊಣ್ಣೆ ರುಚಿ ಬೇಕಾ ಇಲ್ಲ ಬಸ್ಗೆ ಹೊಡಿತ್ಯಾ? ಅದು ಶಬ್ದ ಮಾತ್ರ ನಂದು. ಅಮ್ಮನೇ ಹೇಳ್ತಾ ಇರೋದು. ನಾನೇನ್ ತಪ್ಪು ಮಾಡ್ದೆ? ಆಣೆ ಮುರಿದು ಹಾಕಿದ್ಯಾ ನೀನು, ಅದಕ್ಕೆ ಈ ಶಿಕ್ಷೆ. ನಾನೇನ್ ಆಣೆನ ಮುರಿಲಿಲ್ಲ ಅಮ್ಮ. ನಾನ್ ನದಿಗೆ ಹೋಗಿ 10 ಸಲ ಮುಳುಗ್ ಬಂದಿದ್ದೀನಿ. ಒಂದಲ್ಲ ಎರಡಲ್ಲ. ಇದು ಕೃಷ್ಣದೇವರಾಯರ ಕೊನೆಯ ರಾಮಲೀಲೆ. ನಿನ್ ಬಟ್ಟೆ ಎಲ್ಲ ಒದ್ದೆ ಆಗಿದೆ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಏನು ಏನಾಯ್ತೀಗ? ಅದು ಹಾ, ಅದು ಅರಮನೆಯಲ್ಲಿ ರಾಮ್ಲೀಲನ ಆಚರಿಸ್ತಿದ್ದಾರೆ. ಏನ್ ಎತ್ಕೋಬೇಕು? ಯಾವ್ದಾದ್ರೂ ಒಳ್ಳೆ ಪಾತ್ರ ಎತ್ಕೋ. ನನಗಂತೂ ಅನ್ಸೋದು ನೀನು ಶ್ರೀರಾಮನ್ ಪಾತ್ರನೇ ಮಾಡ್ಬೇಕು ಅಂತ. ನೀನ್ ಶ್ರೀರಾಮನ್ ವೇಷದಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತೀಯ. ರಾಮ್ಲೀಲಾದ ನಿರ್ದೇಶನ ತಾತಾಚಾರ್ಯರು ಮಾಡ್ತಿದ್ದಾರೆ. ಅದೇ ನನಗ್ ಚಿಂತೆ ಆಗಿರೋದು. ಗೊತ್ತಿಲ್ಲ ನನಗೆ ಯಾವ ಪಾತ್ರ ಕೊಡ್ತಾರೆ ಅಂತ. ರಾಮ್ಲೀಲಾದಲ್ಲಿ ಪ್ರತಿಯೊಬ್ರು ಕೂಡ ಅಭಿನಯ ಮಾಡ್ಬೇಕಂತೆ. ಪ್ರತಿಯೊಬ್ರ? ಈಶ್ವರನ ಸಂತಾನ, 4 ವೇದಗಳ ಜ್ಞಾನಿ ಪ್ರಸ್ತುತಪಡಿಸೋದಿಕ್ಕೆ ಬರ್ತಾ ಇದ್ದಾರೆ ವಿಭಿನ್ನವಾದ ರಾಮಲೀಲೆಯನ್ನ. ಮಹಾಪಂಡಿತ, ಮಹಾಪುರೋಹಿತ, ಈ ರಾಮಲೀಲೆಯ ನಿರ್ದೇಶಕ ತಾತಾಚಾರ್ಯರು ಆಗಮಿಸುತ್ತಿದ್ದಾರೆ. ಇಲ್ಲಿ ಯಾರು ಇಲ್ವಲ್ಲೋ? ಮುಟ್ಟಾಳ್ರ, ಇಲ್ಲಿ ಯಾರಿದ್ದಾರೆ ಅಂತ ಹೇಳಿ ಪ್ರಶಂಸೆ ಮಾಡ್ತಾ ಇದ್ದೀರಾ? ಗುರುಗಳೇ, ನಿಮ್ಮ ಬಗ್ಗೆ ನಾವು ನಮ್ಮ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ವಿ, ನೀವ್ ಹೇಳಿರೋದ್ರಿಂದ. ನಡೆ. ಬನ್ನಿ ಗುರುಗಳೇ, ಕೂತ್ಕೊಳ್ಳಿ. ಬನ್ನಿ. ಬನ್ನಿ, ಆಗಮಿಸಿ. ಬನ್ನಿ ಬನ್ನಿ. ಸಾಕು, ಬಾಯಿ ಕಡೆ. ಈ ಮುದುಕ ನಿರ್ದೇಶಕ ಕಮ್ಮಿ, ಮೂಷಕ ಜಾಸ್ತಿ ಕಾಣಿಸ್ತಾ ಇದ್ದಾನೆ. ಹೇಗ್ ಕಾಣಿಸ್ತಾ ಇದಾರೆ ಅಂದ್ರೆ ಸಿಂಹಾಸನದ ಮೇಲೆ ಗೂಬೆ ಕೂತ್ಕೊಂಡ ಹಾಗೆ. ಏನ್ ಹೇಳಿದ್ರಿ ನೀವಿಬ್ರುನು? ಅದನ್ನೇ ವಿಚಾರ ವಿಮರ್ಶೆ ಮಾಡ್ತಾ ಇದ್ವಿ ಗುರುಗಳೇ. ರಾಮಲೀಲಾನಲ್ಲಿ ನಮ್ಗೆ ಯಾವ ಪಾತ್ರ ಸಿಗತ್ತೆ ಅಂತ. ನೀವಿಬ್ರು ಇನ್ನೂನು ನಿಮ್ಮಿಬ್ಬರಿಗೂ ಇನ್ನೂ ಅರ್ಥನೇ ಆಗಿಲ್ವಾ? ಇದು ಮೊಸರನ್ನ ಅಲ್ಲ, ಕಲಸ್ಕೊಂಡು ಹಾಗೆ ತಿಂದ್ಬಿಡೋಕೆ. ನಾವೇನೇ ಇದ್ರು ಗುರುಗಳೇ, ನಾವು ನಿಮ್ಮ ಶಿಷ್ಯಂದ್ರೆ ಅಲ್ವಾ? ನಾವು ನಿಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ ಹೇಳಿ. ನಾಯಿ ಆದ್ವಿ, ಕತ್ತೆ ಆದ್ವಿ, ಗೂಬೆ ಆದ್ವಿ, ಚೇಳ ಆದ್ವಿ. ನಿಮ್ಮನ್ನ ಶ್ರೇಷ್ಠ ಗುರು ಅಂತ ಹೇಳೋದಕ್ಕೆ ನಾವು ಸೌದಾಮಿನಿ ದೇವಿ ಹಾಗೂ ಗುರುಮಾತೆ ಮುಂದೆ ಎಂತ ಸುಳ್ಳು ಅಭಿನಯವನ್ನ ಮಾಡಿದ್ದೀವಿ. ಸಾಕು ಸಾಕು ನನ್ನ ಪ್ರಿಯ ಶಿಷ್ಯರೇ, ಸಾಕು. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ. ನಾನ್ ನಿಮ್ಮಿಬ್ಬರಿಗೋಸ್ಕರ ಬಹಳ ಅತಿ ಮುಖ್ಯವಾದ, ಅತಿ ಗಂಭೀರವಾದ ಪಾತ್ರಗಳನ್ನ ಆಯ್ಕೆ ಮಾಡಿದ್ದೀನಿ. ಸಹಸ್ರ ಕೋಟಿ ವಾನರ ಸೇನೆ ಆ ಲಂಕೆ ಆಚೆ ಕಡೆ ನಿಂತಿದ್ವಲ್ಲ, ರಾವಣನ ಜೊತೆ ಯುದ್ಧ ಮಾಡ್ಲಿಕ್ಕೆ. ಆ ಶ್ರೀರಾಮನ ಸಹಸ್ರ ಕೋಟಿ ವಾನರ ಸೇನೆ ಏನಿತ್ತಲ್ಲ, ಅದರಲ್ಲಿರೋ ಕೊನೆ ವಾನರಗಳು ನೀವಿಬ್ರೇ. ಖುಷಿ ಆಯ್ತಾ? ಖುಷಿಯಾಗಿರಿ, ಮತ್ತೆ ನಮ್ಮ ಆಶೀರ್ವಾದ ತಗೊಳ್ಳಿ. ನಿರ್ದೇಶಕ ಯಾರೋ? ನಾನು. ಅಂತಿಮ ನಿರ್ಣಯ ಯಾರ್ದೋ? ನಮ್ಮದು. ನಾನು ಹೇಳ್ದೆ ಅಂದ್ಮೇಲೆ ಅದೇ ಪಾತ್ರನೇ. ಓಕೆ. ಸೌದಾಮಿನಿ ದೇವಿ. ಸೌದಾಮಿನಿಯವರು ಸನ್ಯಾಸಿನಿ ದೀಕ್ಷೆ ತಗೊಂಡ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀವೀಗ ಕಾಡಿಗೆ ಹೊರಟೋಗಿ, ಇಡೀ ರಾಜ್ಯಕ್ಕೆ ಒಳ್ಳೇದಾಗತ್ತೆ. ಗುರುಗಳೇ, ನಿಮ್ಮ ಅಂತಿಮ ದರ್ಶನ ಪಡ್ಕೊಳ್ಳೋದಿಕ್ ಬರ್ತಾ ಇದ್ದಾರೆ. ಏ ಮೂರ್ಖರ, ಏನ್ ಅಪಶಕುನ ಮಾತಾಡ್ತಾ ಇದ್ದೀರಾ? ನಾನು ಇನ್ನೂ ಜೀವಂತವಾಗಿದ್ದೀನಿ ಕಣ್ರೋ. ನನ್ನ ಮಾತಿನ ಅರ್ಥ, ನಿಮ್ಮನ್ನ ಅಂತಿಮವಾಗಿ ನೋಡೋದಿಕ್ಕೆ ಅಂತ ಬರ್ತಿದ್ದಾರೆ. ಇದೆಂತ ತೀರ್ಮಾನ ತಗೊಂಡ್ರಿ ನೀವು ಸೌದಾಮಿನಿ ಅವರೇ? ಸುಗಂಧ ಪುಷ್ಪದಂತಿರುವಂತ ನೀವು ಲೌಕಿಕ ಪ್ರಪಂಚವನ್ನೇ ತ್ಯಜಿಸ್ಬಿಟ್ರೆ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ, ಪ್ರಾಣ ಶರೀರವನ್ನ ಬಿಟ್ಟು ಆಕಾಶದಲ್ಲಿ ಹೋಗ್ತಿದ್ದಂಗೆ. ಯಾಕಿಂತ ತೀರ್ಮಾನ ಮಾಡಿದ್ರಿ ಸೌದಾಮಿನಿ? ನೀವು ನನ್ನನ್ನ ಬಿಟ್ಟು ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಸನ್ಯಾಸತ್ವ ಯಾಕೆ ತಗೋತಾ ಇದ್ದೀರಾ? ಇಲ್ಲ ಇಲ್ಲ, ನಾನ್ ಸನ್ಯಾಸಿ ಆಗಿಲ್ಲ, ಸೀತಾ ಮಾತೆ ಆಗಕ್ ಬಂದಿದ್ದೀನಿ. ಉತ್ತಮ, ಅತ್ಯುತ್ತಮ. ಕೇಳಿದ್ರ? ಆದ್ರೆ ನಾನು ನಿಮಗೆ ಅತಿ ಸುಂದರವಾದಂತ ಪಾತ್ರ ಕೊಡ್ಬೇಕು ಅಂತಿದ್ದೀನಿ. ನಾನು ಸೀತೆ ಮಾತೆನೇ ಆಗ್ತೀನಿ. ನಾನು ಸೀತೆ ಮಾತೆ ಪಾತ್ರನೇ ಮಾಡ್ತೀನಿ ಅಷ್ಟೇ. ಪ್ರಣಾಮಗಳು ಗುರುವರ್ಯ. ಪ್ರಣಾಮಗಳು ಪ್ರಣಾಮಗಳು.
ಗುರುಗಳೇ, ನೀವು ನಮಗೆ ಯಾವ ಪಾತ್ರ ಸೂಕ್ತ ಅಂತ ಹೇಳ್ತೀರಾ? ನೀವು ಮಾಡ್ತಾ ಇದ್ದೀರಾ ಮಹಾರಾಜ ದಶರಥರ ಪಾತ್ರ. ಇದೇನ್ ಮಾಡ್ತೀರಿ ಗುರುಗಳೇ? ಇಂಥ ಮುಖ್ಯವಾದ ಪಾತ್ರ ಕೊಟ್ಬಿಟ್ರಲ್ಲ. ಅಯ್ಯ ಮೂರ್ಖ, ರಾಮಾಯಣದ ಪ್ರಾರಂಭದಲ್ಲಿ ಅವನ ಸಾವಾಗೋಗುತ್ತೆ. ಇವನ್ ರಾಮನಿಗೆ ಸಹಾಯ ಮಾಡ್ತಾನಲ್ಲ. ಮತ್ತೆ ಆಚಾರ್ಯರೇ, ನನ್ ವಿಷಯದಲ್ಲಿ ಏನ್ ನಿರ್ಧಾರ ತಗೊಂಡಿದ್ದೀರಾ? ನೀವಂತೂ ಅದನ್ನೇ ಮಾಡ್ತೀರಾ. ನೀವೀಗೇನಾಗಿದ್ದೀರೋ ಅದು ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಅರ್ಥ ಮಾಡಿಸ್ತೀನಿ ನೋಡಿ. ಸಹಸ್ರ ಕೋಟಿ ವಾನರ ಸೇನೆಯ ಅಂತಿಮ 2 ವಾನರು ಇವರು, ಮತ್ತು ಇವರ ಹಿಂದೆ ಉಪಸ್ಥಿತರಿರ್ತೀರಾ ನೀವು. ಧನ್ಯವಾದ ಆಚಾರ್ಯರೇ. ಯಾವ ಪಾತ್ರನೂ ಶ್ರೇಷ್ಠ ಮತ್ತೆ ಕನಿಷ್ಠ ಅಂತ ಏನಿಲ್ಲ. ಅದು ಅಲ್ಲದೆ ಇದು ರಾಮ್ಲೀಲಾ. ಭಗವಾನ್ ಶ್ರೀರಾಮ ವಿಜಯವನ್ನ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾನೆ. ಅವರ ಸೇವೆ ಜೊತೆಗೆ ಅವ್ರ ಸೇನೆಯಲ್ಲಿ ವಾನರ ಆಗೋದು ಕೂಡ ಅದೃಷ್ಟದ ಮಾತು. ಅಮ್ಮ ಶಾರದಾ ಗುಂಡಪ್ಪ, ಇಲ್ಲೇನ್ ಮಾಡ್ತಿದ್ದೀರಾ? ನಾವು ರಾಮಲೀಲಾ ನಾಟಕದಲ್ಲಿ ಭಾಗವಹಿಸ್ತೀವಿ. ಅಮ್ಮ, ಮನೇಲಿ ನಾಟಕ ಆಡ್ತೀಯ ಅಲ್ವಾ? ಅಷ್ಟು ಸಾಕು. ಇಲ್ ಬಂದ್ ಮಾಡೋ ಅಗತ್ಯ ಏನಿಲ್ಲ. ರಾಮಲೀಲೆಯಲ್ಲಿ ಭಾಗವಹಿಸೋದು ತುಂಬಾನೇ ಪುಣ್ಯದ ಕೆಲ್ಸ. ನಮಗೂ ಭಾಗವಹಿಸೋ ಅಧಿಕಾರ ಇದೆ. ನಾವು ರಾಮಲೀಲೆಯಲ್ಲಿ ಭಾಗವಹಿಸ್ತೀವಿ. ಇದು ಊರಿನ ಗಲ್ಲಿ ಗಲ್ಲಿಲಿ ಆಡುವಂತ ರಾಮಲೀಲಾ ಅಲ್ಲ. ಇದು ವಿಶಾಲವಾದ ಆಯೋಜನೆ. ಅದರಲ್ಲೂ ಇದು ಮಹಾರಾಜ ಶ್ರೀಕೃಷ್ಣ ದೇವರಾಯರ ಮುಂದೆ ನಡೆಯುವಂಥದ್ದು. ನಿಮಗೆಲ್ಲ ಯಾವುದೇ ಪಾತ್ರಗಳಿಲ್ಲ ಇಲ್ಲಿ. ಅಮ್ಮ ಏನ್ ಮಾಡ್ತಿದ್ದಾರೆ? ನೃತ್ಯ ಮಾಡ್ತಿದ್ದಾರೆ. ಅಯ್ಯೋ, ನನಗೂ ಕೂಡ ಕಾಣ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ? ಅಮ್ಮ, ಇವರಿಗೇನ್ ಬೇಕು? ಇವರು ಕೂಡ ರಾಮಲೀಲೆಯಲ್ಲಿ ಭಾಗವಹಿಸ್ತಾರಂತೆ. ಅದಕ್ಕೆ ನೃತ್ಯ ಮಾಡಿ ಅವ್ರ ಕಲೆನ ತೋರಿಸ್ತಾ ಇದ್ದಾರೆ. ನಿಮಗಾಗಿ ಯಾವುದೇ ಪಾತ್ರಗಳಿಲ್ಲ ಇಲ್ಲಿ. ನಿಮಗೆ ವಯಸ್ಸಾಗಿದೆ. ನೀವು ವಾನರ ಪಾತ್ರ ಕೂಡ ಮಾಡಕ್ಕಾಗಲ್ಲ. ಹೋಗಿ ಹೋಗಿ ಹೋಗಿ, ನೀವು ಮನೇಲಿ ಏನಾದ್ರೂ ಕೆಲಸ ಇದ್ರೆ ನೋಡಿ ಹೋಗಿ. ಅಯ್ಯೋ ಅಮ್ಮ, ಅಮ್ಮ ಅಮ್ಮ ಅಮ್ಮ, ಶಾಂತಿ ಶಾಂತಿ ಶಾಂತಿ, ಸಮಾಧಾನ. ಅಯ್ಯೋ, ನೀನ್ ಹೇಗ್ ಅಭಿನಯ ಮಾಡ್ತೀಯಾ? ನೀನ್ ಮೌನವ್ರತ ಮಾಡ್ತಿದ್ಯಲ್ಲ. ಶಬರಿ, ಶಬರಿ, ನೀವು ಶಬರಿ ಪಾತ್ರವನ್ನ ಮಾಡಿ. ಅದ್ರಲ್ಲಿ ಯಾವ ಸಂವಾದನೂ ಮಾಡುವಂತ ಅಗತ್ಯ ಇಲ್ಲ. ದಯವಿಟ್ಟು ಇವ್ರನ್ನ ಈಗ ಕರ್ಕೊಂಡು ಹೋಗ್ತೀರಾ? ಮತ್ತೆ ರಾಮಲೀಲಾ ದಿನ ಮಾತ್ರ ಕರ್ಕೊಂಡು ಬನ್ನಿ. ಹೋಗಿ ಹೋಗಿ ಹೋಗು. ಎಲ್ಲ ಪಾತ್ರಗಳ ವಿತರಣೆ ಆಗಿ ಹೋಗಿದೆ. ನೀವು ವೀಕ್ಷಕರಾಗಿ ಬನ್ನಿ ದಯವಿಟ್ಟು. ಹೋಗಿ ಇವಾಗ. ಹೋಗು, ಹೋಗಿ ಹೋಗಿ ಮನೆಗೆ ಹೋಗಿ. ನಡಿಗುಂಡಪ್ಪ. ರಾಮ, ನಿಮ್ಮ ತಾಯಿಯವರ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಕೊಳಪ್ಪ. ಆಚಾರ್ಯರೇ, ಅವರು ನಿಯಂತ್ರಣದಲ್ಲೇ ಇದ್ರು. ನೀವೊಬ್ಬರ ವಿಚಿತ್ರ ರೂಪನ ಯಾವಾಗ ನೋಡಿದ್ರಿ? ಒಂದ್ ವೇಳೆ ಇದೇ ನಿಯಂತ್ರಣದಲ್ಲಿರೋದು ಅಂದ್ರೆ ಇನ್ನು ಕರಾಳ ರೂಪ ಯಾವ್ದಪ್ಪ? ಆಚಾರ್ಯರೇ, ಇದನ್ನೆಲ್ಲ ಬಿಟ್ಬಿಡಿ. ಈಗ ಇದನ್ನ ಹೇಳಿ, ಭಗವಂತ ಶ್ರೀರಾಮನ ಪಾತ್ರ ಯಾರು ಮಾಡ್ತಾರೆ? ರಾಮಲೀಲಾ ನಿರ್ದೇಶನ ಮಾಡ್ತಿರೋದು ನಾನು. ಅದನ್ನೇ ಕೇಳ್ತಾ ಇದ್ದಾರೆ ಮಹಾಮಂತ್ರಿಗಳು. ಶ್ರೀರಾಮನ ಪಾತ್ರವನ್ನ ಯಾರು ಮಾಡ್ತಾರೆ ಅಂತ. ಎಲ್ಲರಿಗೂ ಲೋಕಪ್ರಿಯನಾದವನು ಯಾರು? ಯಾರಿಗಿದೆ ಈ ರೀತಿ ಅದ್ಭುತ ವ್ಯಕ್ತಿತ್ವ? ಯಾರಿಗೆ ಹೇಳ್ತಾರೆ ಸರ್ವವಿಖ್ಯಾತ ಅಂತ? ನೀವೇ ಹೇಳ್ಬಿಡಿ ಆಚಾರ್ಯರೇ. ಹೇಳಿ ಯಾರು ಅಂತ. ನಾನೇ ಮಾಡ್ತೀನಿ ಶ್ರೀರಾಮನ ಪಾತ್ರ. ಅಯ್ಯೋ ಗುರುಗಳೇ, ನಾವು ಮಾಡ್ತಿರೋದು ರಾಮಲೀಲೆ, ಹಾಸ್ಯ ನಾಟಕ ಅಲ್ಲ. ನಿರ್ದೇಶಕ ಯಾರು? ನಾನು. ತೀರ್ಮಾನ ಯಾರು ಮಾಡೋದು? ನಾನೇ ಮಾಡೋದು. ತೀರ್ಮಾನ ಮಾಡಾಗಿದೆ. ನಾನೇ ಮಾಡ್ತೀನಿ ಶ್ರೀರಾಮನ ಪಾತ್ರ. ಹಾಗಾದ್ರೆ ನಾನ್ ಸೀತೆ ಆಗ್ತೀನಿ ಅಲ್ವಾ ಸ್ವಾಮಿ? ನಿಮ್ಮ ಸೀತೆಯ ಪ್ರಣಾಮವನ್ನು ಸ್ವೀಕಾರ ಮಾಡಿ ಪ್ರಭು. ಸೀತೆ ಪಾತ್ರ ಮಾಡೋ ಯೋಗ್ಯತೆ ಅಂತೂ ನಿಮ್ಗೆ ಇರೋದು ಗುರುಮಾತಾ. ಮಹಾಪರಾಕ್ರಮಿ, ಮಹಾಶಕ್ತಿಶಾಲಿ, ಲೋಕಪ್ರಿಯ ಜ್ಞಾನಿ ಮಹಾರಾಜ ಶ್ರೀಕೃಷ್ಣ ದೇವರಾಯರು ಅವರ ಮಹಾರಾಣಿಯರೊಂದಿಗೆ ಆಗಮಿಸುತ್ತಿದ್ದಾರೆ. ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ ರಾಮ?
ಯೋಚಿಸ್ತಿದ್ದೀನಿ ಮಹಾರಾಜರ ಶತ್ರು ಯಾರಾಗೋಕ್ ಸಾಧ್ಯ? ಮಹಾರಾಜರ ಮೇಲೆ ಅವ್ನು ಹೇಗ್ ಪ್ರಹಾರ ಮಾಡ್ತಾನೆ? ವಿನಾಕಾರಣ ಚಿಂತೆ ಮಾಡ್ತಿದ್ಯಾ ರಾಮ? ಇಲ್ಲಿ ಪ್ರಹಾರ ಮಾಡೋದಕ್ ಹೇಗ್ ಸಾಧ್ಯ ಹೇಳು? ಯಾವ ಮೂರ್ಖ ಹೀಗೆ ಯೋಚಿಸ್ತಾನೆ? ಸ್ವಯಂ ಮಹಾರಾಜರ ಮಹಲಲ್ಲೇ ಅವ್ರ ಮೇಲೆ ಪ್ರಹಾರ ಮಾಡೋದು? ನೀನ್ ಕೇವಲ ರಾಮಲೀಲೆ ಬಗ್ಗೆ ಯೋಚನೆ ಮಾಡುವಷ್ಟೇ. ಹೇಳಿ ಗುರುವರ್ಯರೇ, ರಾಮಲೀಲೆಯ ತಯಾರಿ ಹೇಗೆ ನಡೆಯುತ್ತಿದೆ? ಹಾ ಮಹಾಪ್ರಭು, ವಿವಾದ ಏನು ಅಂದ್ರೆ ಸೀತಾಮಾತೆ ಯಾರಾಗೋದು? ವಿವಾದವೇ? ಇದರಲ್ಲಿ ಸಮಸ್ಯೆ ಏನು ಬಂತು? ಪ್ರಭು ಶ್ರೀರಾಮರ ಪಾತ್ರ ಯಾರು ಮಾಡುತ್ತಿದ್ದಾರೆ? ಹೇಳಿ ಗುರುಗಳೇ, ಹೇಳಿ ಹೇಳಿ. ನಾವು ನೀವ? ಅಲ್ಲ, ನನ್ನ ಮಾತಿನ ಅರ್ಥ ಏನಂದ್ರೆ ರಾಮಲೀಲ ನಿರ್ದೇಶನ ಮಾಡ್ತಿರೋದು ನಾನು, ಈ ತೀರ್ಮಾನನು ನಾನೇ ತಗೋತೀನಲ್ವಾ? ಗುರುವರ್ಯರೇ, ಒಗಟುಗಳನ್ನು ಹೇಳಬೇಡಿ. ಬೇಗ ಹೇಳಿ ನಮಗೆ, ಆ ಭಾಗ್ಯಶಾಲಿ ವ್ಯಕ್ತಿ ಪ್ರಭು ಶ್ರೀರಾಮರ ಪಾತ್ರಕ್ಕೆ ಯೋಗ್ಯರು ಯಾರೆಂದು. ಹೇಳಿ ಸ್ವಾಮಿ. ಮಹಾರಾಜ, ನೀವೇ. ನಿಮಗಿಂತ ಯೋಗ್ಯ ಪುರುಷ ಇನ್ಯಾರಿರ್ತಾರೆ ಹೇಳಿ? ನಿಜವಾದ ಮಾತು, ನಿಜವಾದ ಮಾತಿದು. ಅದ್ಭುತ ಮಹಾರಾಜ್ರೆ, ಅದ್ಭುತ. ಮಹಾರಾಜ್ರೆ, ಒಂದ್ ವೇಳೆ ನೀವು ಭಗವಂತ ಶ್ರೀರಾಮನ ಪಾತ್ರ ಮಾಡ್ತೀನಿ ಅನ್ನೋದಾದ್ರೆ ಇಬ್ರು ರಾಣಿಯರಲ್ಲಿ ಸೀತಾಮಾತೆ ಯಾರಾಗ್ತಾರೆ? ಮುಗೀತು ಕತೆ ಇಲ್ಲಿಗೆ. ಇಂಥ ಕಷ್ಟದ ಸಮಯದಲ್ಲಿ ನೀವು ಭಯಂಕರವಾದ ಪ್ರಶ್ನೆ ಕೇಳಿದ್ರಿ. ಮಂತ್ರಿಗಳೇ, ಮಹಾರಾಜ್ರೆ, ಈ ಪ್ರಶ್ನೆ ಕೇಳಲು ನಿಮಗೆ ಬೇರೆ ಸಮಯ ಸಿಗಲಿಲ್ಲವೇ? ಸಿಂಧೂರಪಟ್ಟಿಯ ವಿಷಯದಲ್ಲೂ ಹೀಗೆ ಮಾಡಿದ್ದು. ಏನಾದರೂ ಶತ್ರುತ್ವವಿದೆಯಾ ನಮ್ಮ ಮೇಲೆ? ಇಲ್ಲ ಮಹಾರಾಜ್ರೆ, ದಯವಿಟ್ಟು ಕ್ಷಮಿಸಿ. ನಿಮ್ ಬಾಣದಿಂದ ಬಿಲ್ ಹೊರಟಾಯ್ತು, ಈಗ ಗುರಿ ಹತ್ರ ಹೋಗ್ತಾ ಇದೆ. ನೋಡಿ ಅಲ್ಲಿ ಮಹಾರಾಣಿಯವ್ರನ್ನ. ನಮ್ಮಂಥ ರೂಪವತಿ, ಗುಣವತಿ, ಗಂಭೀರವಾಗಿರುವಂಥ ಸ್ತ್ರೀ ಸೀತಾ ಮಾತೆ ಆಗುವುದು ಉಚಿತ. ನಮ್ಮಮ್ಮ ಹೇಳ್ತಾರೆ ಸೀತಾಮಾತೆ ಆಗೋ ಎಲ್ಲಾ ಗುಣನೂ ನನ್ನಲ್ಲಿದೆ ಅಂತ. ನಾನು ಹುಟ್ಟಿರೋದು ಕೂಡ ಸೀತಾಮಾತೆ ಆಗೋದಕ್ಕೆ ಅಂತ. ಅದ್ಭುತ, ಅದ್ಭುತ. ಆಹಾ, ಹಾ, ಹಾಗಾದ್ರೆ ಅದು ಗುರು ಶ್ರೇಷ್ಠ ಆಚಾರ್ಯರೇ ಹೇಳ್ಬಿಡ್ಲಿ ಸೀತೆ ಮಾತೆ ಯಾರಾಗೋದು ಅಂತ. ತಯಾರಿದ್ದೀರಾ ಆಚಾರ್ಯರೇ? ಹಾ, ರಾಮ್ಲೀಲಾದ ನಿರ್ದೇಶಕರು ಯಾರು? ನಾನೇ. ನಿರ್ಣಯ ಯಾರು ತಗೋಬೇಕು? ನಾನೇ. ಆದ್ರೆ ಈಗಲ್ಲ, ಈಗ ಮಹಾರಾಜರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ನಾನು ಹೇಗೆ ತೀರ್ಮಾನಗಳನ್ನ ತಗೋತೀನಿ ಹೇಳಿ? ಯಾವುದೇ ತೀರ್ಮಾನ ಆದ್ರೂ ಮಹಾರಾಜರೇ ತಗೋತಾರೆ. ಇಲ್ಲ ಗುರುವರ್ಯರೇ, ನಾವು ಹೇಗೆ ನಿರ್ಣಯ ಮಾಡುವುದು ನೀವಿಲ್ಲಿ ಉಪಸ್ಥಿತರಿದ್ದಾಗ? ನೀವೇ ಹೇಳಿ, ಈಗ ಸೀತಾಮಾತೆಯ ಪಾತ್ರ ಯಾರು ನಿಭಾಯಿಸುತ್ತಾರೆ? ಮಹಾರಾಜ, ನಾನು ಹೇಳೋದೇನಂದ್ರೆ ಅದು ಅಲ್ಲೋಡಿ, ನಮ್ಮ ಲಕ್ಷ್ಮಣನು ಬಂದನು. ಬನ್ನಿ 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 ಬನ್ನಿ. ಗುರುಗಳೇ, ನೀವು ಮರ್ತಿದ್ದೀರಾ ಅನ್ಸುತ್ತೆ. ನನ್ನ ಹೆಸರು ಅಚ್ಯುತ್ ಅಂತ. ಅದು ನಿಮ್ಮ ನಿಜವಾದ ಹೆಸರು. ಆದ್ರೆ ನಮ್ಮ ರಾಮಲೀಲಾದಲ್ಲಿ ನೀವು ಶ್ರೀ ಲಕ್ಷ್ಮಣ. ಮಹಾರಾಜ ಶ್ರೀರಾಮಚಂದ್ರನ ಮೊದಲನೇ ತಮ್ಮ ಶ್ರೀ ಲಕ್ಷ್ಮಣ. ಸರಿಯಾಗ್ಲಿ, ನಮ್ಮ ಅಣ್ಣಯ್ಯ ಶ್ರೀರಾಮ ಆದ್ರೆ ನನಗೆ ಲಕ್ಷ್ಮಣನ್ ಪಾತ್ರ ಒಪ್ಪಿಗೆ ಇದೆ. ಹೇಳಿ ರಾಜಕುಮಾರ ಅಚ್ಯುತ, ನೀವಿಲ್ಲಿ ಬಂದಿರುವ ಕಾರಣ? ಅಣ್ಣಯ್ಯ, ಅದು ಭೀಷಣ್ ಬಾಬು ಅವರು ಒಂದಕ್ಕಿಂತಲೂ ಒಂದು ಅದ್ಭುತವಾದ ಶಸ್ತ್ರವನ್ನ ಮಾಡಿದ್ದಾರೆ. ಅವರು ಆ ಶಸ್ತ್ರಗಳನ್ನ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಇದ್ದಾರೆ. ಖಂಡಿತ ಖಂಡಿತ ನೋಡ ಬಯಸುತ್ತೇವೆ, ಈಗಲೇ, ಈ ಕ್ಷಣವೇ. ರಾಮ್ಲೀಲಾದ ಮಧ್ಯೆ ಶಸ್ತ್ರವಿದ್ಯೆಯ ಪ್ರಯೋಗ ಅಂದ್ರೆ ಮಹಾರಾಜರಿಗೆ ಕೇಡಿನ ಸಂಕೇತ. ಇದು ಮಾತೃ ಸಂಯೋಗವಾ ಅಥವಾ ಬೇರೆ ಏನು?